ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಚಾರಕ್ಕೆ ಬರೋದಾದರೆ, ಶಿಕಾರಿಪುರದಲ್ಲಿ ವೀರಭದ್ರೇಶ್ವರ ಜಯಂತ್ಯೋತ್ಸವದ ಅಂಗವಾಗಿ ವೀರಭದ್ರೇಶ್ವರ ಗುಗ್ಗಳವನ್ನು ಕಾರ್ಯಕ್ರಮವನ್ನು ಮಾಡಿದ್ರು. ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಸಿ ಕ್ಷೇತ್ರ ಕಡೆನಂದಳ್ಳಿ, ಶ್ರೀ ಚನ್ನಬಸವ ಸ್ವಾಮಿಗಳು ವೀರಕ್ಮಠ ಶಿಕಾರಿಪುರ, ಈ ಗುರುಗಳ ಕೃಪಾ ಆಶೀರ್ವಾದದೊಂದಿಗೆ ವೀರಭದ್ರೇಶ್ವರ ಗುಗ್ಗಳವನ್ನು ಮಾಡಲಾಯಿತು. ಶಿಕಾರಿಪುರದಲ್ಲಿ ಬೆಳಗ್ಗೆ 7 ಗಂಟೆಗೆಲ್ಲ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರರ ಅಭಿಷೇಕ ಮಾಡುವುದರೊಂದಿಗೆ ವೀರಭದ್ರೇಶ್ವರ ಗುಗ್ಗಳವನ್ನು ಅತಿ ಅದ್ಧೂರಿಯಾಗಿ ಮಾಡಲಾಯಿತು. ಈಗ ನೀವು ನೋಡ್ತಾ ಇರೋ ಚಿತ್ರಣ ಎಲ್ಲ ಗುಗ್ಗಳದ ಇಂದಿನ ದಿನದ ತಯಾರಿಯನ್ನು ನೀವು ನೋಡ್ತಾ ಇದ್ದೀರಾ. ಯಾರು ಮನೆ ದೇವರೆಲ್ಲ ವೀರಭದ್ರೇವರಾಗಿರುತ್ತೆ ಅವರಿಗೆಲ್ಲ ಇದರ ಮಾಹಿತಿ ಪರಿಪೂರ್ಣವಾಗಿರುತ್ತೆ, ಮಹತ್ವ ಕೂಡ ತಿಳಿದಿರುತ್ತೆ. ನೀವು ನೋಡ್ತಾ ಇರೋದು ಶಿಕಾರಿಪುರದ ವೀರಭದ್ರೇಶ್ವರ ದೇವರನ್ನು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ವೀರಭದ್ರೇಶ್ವರನ ಕೃಪಾ ಆಶೀರ್ವಾದ ನಿಮ್ಮ ಮೇಲಿರಲಿ. ನಿಮ್ಮೆಲ್ಲ ಸಂಕಷ್ಟಗಳು ಪರಿಪೂರ್ಣವಾಗಿ ತೀರಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬೆಳಗ್ಗೆನೇ 7:15 ಸ್ಟಾರ್ಟ್ ಆಗಿತ್ತು. ಪುರಸಭೆಯ ಎದುರುಗಡೆಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸ್ಟಾರ್ಟ್ ಆಗಿ ಅನಂತರ 12:15 ರೇಣುಕ ಮಂದಿರ, ದೊಡ್ಡಪೇಟೆ ಕುಂಬಾರಗುಂಡಿಯಲ್ಲಿರುವ ರೇಣುಕ ಮಂದಿರದಲ್ಲಿ ಇದನ್ನು ಲಾಸ್ಟ್ ಮಾಡಿದ್ರು. ಇದನ್ನು ಹಾಲು ಉಕ್ಕಿಸೋದರ ಮೂಲಕ ಕಾರ್ಯಕ್ರಮನ ನಾನು ಕೂಡ ಕೆಲವೊಂದು ಸಣ್ಣ ಸಣ್ಣ ಗುಗ್ಗುಳದ ಸಣ್ಣ ಒಡುಪುಗಳು ಹೇಳ್ತಾರಲ್ಲ ಪುರುವಂತರು, ಅದರ ಸಣ್ಣ ತುಣುಕುಗಳನ್ನು ತಗೊಂಡಿದ್ದೀನಿ. ನೀವು ಕೂಡ ಆ ತುಣುಕುಗಳನ್ನು ಕೇಳಿ. ವೀರಭದ್ರೇಶ್ವರ ಗುಗ್ಗುಳ ನಡೀತಿರುವಾಗಲೇ ನಮ್ಮ ಕ್ಷೇತ್ರದ MLA ಆದ ವಿಜೇಂದ್ರ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರು ಕೂಡ ಸಾರ್ವಜನಿಕವಾಗಿ ಏನೆಲ್ಲ ಕಾರ್ಯಕ್ರಮಗಳು ನಡೀತವೆ ಅದೆಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸೋದನ್ನು ನಾನು ನೋಡಿದ್ದೀನಿ. ನಮಗೊಂದು ಹೆಮ್ಮೆ, ನಮ್ಮ ಕ್ಷೇತ್ರದವರೇ MLA, ನಮ್ಮ ಕ್ಷೇತ್ರದವರೇ MP ಆಗಿರೋದು. ಶಿಕಾರಿಪುರದಿಂದನೇ ಒಬ್ಬ MP, ಶಿಕಾರಿಪುರದವರೇ ಒಬ್ಬ MLA ಆಗಿರೋದು ಹೆಮ್ಮೆ. ನಮ್ಮ ತಾಲೂಕಿನ ಒಂದು ಹೆಮ್ಮೆ ಅದು. MP, MLA ಮತ್ತು ಇದು ಮುಖ್ಯಮಂತ್ರಿ, ಇದೆಲ್ಲ ನಮಗೊಂದು ಹೆಮ್ಮೆ ಕೊಡ್ತಕ್ಕಂಥ ವಿಚಾರ. ಅಲ್ಲಾದಮೇಲೆ ಅಲ್ಲಿಯೇ ಈ ವೀರಭದ್ರೇಶ್ವರ ಸಮಿತಿಯ ಎಲ್ಲ ಸದಸ್ಯರು ಅವರಿಗೆ ವಿಜೇಂದ್ರಣ್ಣನವರಿಗೆ ಮತ್ತು ಗುರುಮೂರ್ತಿ ಅಣ್ಣನವರಿಗೆ ಶಾಲನ್ನು ಹೊದಿಸೋದ್ರ ಮೂಲಕ ಸನ್ಮಾನವನ್ನು ಕೂಡ ಮಾಡಿದ್ರು. ಅವರು ಸನ್ಮಾನವನ್ನು ಸ್ವೀಕರಿಸಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಮತ್ತು ಅವ್ರು ಹೊರಟ ನಂತರ ಆಯಿತು. ತುಂಬ ಸರಳವಾದ ವ್ಯಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ವಿಜೇಂದ್ರಣ್ಣರಾಗಿರ್ಬೋದು, ಗುರುಮೂರ್ತಿ ಸರ್ ಆಗಿರ್ಬೋದು, ಮತ್ತು ನಾನು ರಾಘವೇಂದ್ರಣ್ಣರಾಗಿರ್ಬೋದು, ಎಲ್ಲ ತುಂಬ ಸರಳವಾದ ವ್ಯಕ್ತಿಗಳು ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಖುಷಿಯಾಯಿತು ಅವ್ರು ಬಂದೋಗಿದ್ದು ಕೂಡ.
ಈ ರೀತಿ ಗುಗ್ಗುಳ ಏನಾಗುತ್ತೆ ಅಂತಂದರೆ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಹೊರಟು ನಗರದ ಪ್ರಮುಖ ಬೀದಿಗಳಲ್ಲಿ ಅದು ಮಾಡಿ ಹೋಗುತ್ತೆ. ಪ್ರಮುಖ ಬೀದಿಗಳಲ್ಲಿ ಹೋಗ್ತಾ ಪುರವಂತರು ಇವನ್ನ ಬಾರಿಸಿ ಪುರವಂತರು ಒಂದು ಸಣ್ಣ ಸಣ್ಣ ಕಥೆಗಳು ಉಪಕಥೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹೇಳ್ತಾರೆ ಪುರವಂತರು. ಅದನ್ನು ಮುಗಿಸ್ಕೊಂಡು ಪ್ರತಿ ಮನೆಗಳ ಬಾಗಿಲುಗಳಲ್ಲಿ ಕೂಡ ಕೆಲವೊಂದು ವೀರಭದ್ರೇವ್ರದೇ ಯಾರ ಮನೆ ದೇವ್ರು ಇರುತ್ತಲ್ಲ ಅವ್ರ ಮನೆಗಳಲ್ಲಿ ಇಲ್ಲದೆ ರೋಡ್ ಮನೆಗಳಲ್ಲಿ ಅದನ್ನು ಇಡ್ತಾ ಮುಗಿಸ್ಕೊಂಡು ಬರ್ತಾರೆ. ಬಂದು ರೇಣುಕ ಮಂದಿರದಲ್ಲಿ ಹಾಲನ್ನು ಉಕ್ಕಿಸುವುದರ ಮೂಲಕ ಇದನ್ನು ಗುಗ್ಗಳನ ಸಮಾಪ್ತಿ ಮಾಡ್ತಾರೆ. ಅಂದರೆ ಗುಗ್ಗಳನ ಎಂಡ್ ಮಾಡ್ತಾರೆ. ಅಲ್ಲಿ ಆವತ್ತಿನ ಗುಗ್ಗಳನ ಹಾಲು ಉಕ್ಸೋದ್ರ ಮೂಲಕ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ ಆ ಕಡೆ ಇದರಲ್ಲಿ ಹಾಲು ಉಕ್ಕಿಸ್ತಾ ಇದ್ದಾರೆ, ಪಾತ್ರೆಯಲ್ಲಿ ಹಾಲಿಟ್ಟು. ಅದು ಹಾಲು ಉಕ್ಕೋವರೆಗೂ ಸಮಾಳದವರು ಅದನ್ನು ಮಾಡ್ತಾರೆ. ಪುರವಂತರು ತುಂಬ ಜೋರಾಗಿ ಅದಕ್ಕೆ ಸಂಬಂಧಪಟ್ಟ ಇದನ್ನು ಕಥೆನ ಹೇಳ್ತಾರೆ, ಅವರು ಉಪಕಥೆಯನ್ನು ಹೇಳ್ತಾರೆ. ನಾನು ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ಅದರದ್ದು ಮತ್ತು ಜಾಸ್ತಿ ಸೌಂಡ್ ಇರುತ್ತೆ ಅಂತೇಳಿ ಅದ್ರ ಬಗ್ಗೆ ನಾನು ನಿಮಗೆ ಅದನ್ನು ಫುಲ್ ಮಾಡಿಲ್ಲ ನಾನು. ಈ ಥರ ಧರ್ಮ ಕಾರ್ಯ ಈ ಥರ ವೀರಭದ್ರೇಶ್ವರ ಗುಗ್ಗಳ ತುಂಬ ಚೆನ್ನಾಗಿ ನಡೀತು. ಈ ಥರ ಧರ್ಮ ಕಾರ್ಯಗಳು ಆವಾಗವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ನಡೀತಾ ಇದ್ದರೆ ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ವಾತಾವರಣ ಕೂಡ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಅಂತ ಸಾಧ್ಯ ಆದಷ್ಟು ನಾವು ಮಕ್ಕಳನ್ನ ಇಂಥದ್ರಲ್ಲಿ ಇನ್ವಾಲ್ವ್ ಮಾಡಬೇಕು. ಸಮಾಜಮುಖಿ ಕೆಲಸಗಳಲ್ಲಿ ಮಕ್ಕಳುಗಳು ಭಾಗಿಯಾಗೋ ಥರ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವ್ರಿಗೆ ಪುಷಪ್ ಮಾಡಬೇಕು, ನಾವು ಹೇಳಬೇಕು ಅವರಿಗೆ. ಆಮೇಲೆ ಇನ್ನೊಂದೇನು ಗಮನಿಸಬೇಕು ನಾವು ಅಂತಂದರೆ ಯಾವುದೇ ಇಂಥ ಸಮಾಜಮುಖಿ ಕೆಲಸಗಳಲ್ಲಿ ಮಕ್ಕಳು ನಾವು ಪಾಲ್ಗೊಳ್ಳೋ ರೀತಿ ಮಾಡಬೇಕು ಅನ್ನೋದಾದರೆ ಮಕ್ಕಳು ಒಂದು 15-20 ವರ್ಷದಿಂದ ಒಳಗಡೆ ಇರ್ತಾರಲ್ಲ ಅಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡಿಬಿಡ್ಬೇಕು. ಆನಂತರ ಅವರು ದೊಡ್ಡವರಾದ್ಮೇಲೆ ಇಂಥ ಸಮಾಜಮುಖಿ ಕೆಲಸಗಳಲ್ಲಿ ಪಾಲ್ಗೊಳ್ಳೋದು ಕಡಿಮೆ ಆಗಿಬಿಡುತ್ತೆ. ಮೊದಲಿಂದನೇ ಅವರಿಗೆ ಅದನ್ನು ಹೇಳ್ತಾ ಬಂದರೆ ಈ ಥರದ್ದು ಸಮಾಜಮುಖಿ ಕೆಲಸಗಳಲ್ಲಿ ಅವರು ಭಾಗವಹಿಸ್ತಾರೆ. ಈ ಸಲ ಶ್ರಾವಣ ಮಾಸದಲ್ಲಿ ಶಿಕಾರಿಪುರದಲ್ಲಿ ತುಂಬ ಕಡೆ ಇಂಥ ಧಾರ್ಮಿಕ ಕಾರ್ಯಗಳು ನಡೆದವು. ನಾನು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ, ಕೆಲವೊಂದರಲ್ಲಿ ಭಾಗವಹಿಸೋಕ್ಕೆ ಆಗಲಿಲ್ಲ. ನಮ್ಮ ವೈಯಕ್ತಿಕ ಕೆಲಸಗಳಂದರೆ ನನ್ನ ಶಾಲಾ ಇರೋದ್ರಿಂದ ಆಗಲಿಲ್ಲ. ಈ ಸಲ ಸ್ವಲ್ಪ ಜಾಸ್ತಿ ಕಾರ್ಯಕ್ರಮಗಳಿದ್ವು ಅಂತ ಅಂದ್ಕೊಂಡೆ ನಾನು. ನೀವು ನೋಡ್ತಾ ಇದ್ದೀರಾ ಈ ಥರದ್ದಿರುತ್ತೆ. ಅಲ್ಲಿಂದ ಬಂದಮೇಲೆ ಇಲ್ಲಿ ರೇಣುಕ ಮಂದಿರಕ್ಕೆ ಕರ್ಕೊಂಡು ಬಂದು ಅದು ಗುಗ್ಗಳ ಬಂದು ಅಲ್ಲಿಗೆ ಇದು ಆಗುತ್ತದು. ನೀವು ನೋಡ್ತಾ ಇದ್ದೀರಾ ವಿಡಿಯೋನ. ತುಂಬ ಖುಷಿಯಾಗತ್ತೆ ಈ ಥರದ್ರಲ್ಲೆಲ್ಲ ಭಾಗವಹಿಸೋದು. ಎಲ್ಲರೂ ಸಮಾಜ ಬಾಂಧವರು ಶಿಕಾರಿಪುರ ಎಲ್ಲ ಸದ್ಭಕ್ತರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಲ್ಲಿ ಗುಗ್ಗಳ ಮುಗಿತಿದ್ದಂಗೆ ಹಾಲು ಮುಗಿದ ಮೇಲೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ನೀವು ನೋಡ್ದಂಗೆ ಪ್ರಸಾದಕ್ಕೂ ಕೂಡ ತುಂಬ ಜನ ಬಂದಿದ್ದರು. ಆಗಲೇ ಪ್ರಸಾದ ಚಿತ್ರಾನ್ನ, ಪಾಯಸ, ಅನ್ನ, ಸಾರು, ಪಲ್ಯ, ಉಪ್ಪಿನಕಾಯಿ ಈ ಥರ ಅಡುಗೆಗಳನ್ನು ಮಾಡಿದರು. ಸುಮಾರು ಜನ ಆಗಲೇ ಅಲ್ಲಿ ಗುಗ್ಗಳ ಮುಗಿಸ್ಕೊಂಡು ಬಂದು ಇಲ್ಲಿ ಪ್ರಸಾದ ತೊಗೊಂಡು ಹೊರಟರು ಮನೆಗೆ. ನಾವು ಕೂಡ ಅದನ್ನು ಅಲ್ಲಿ ಮುಗಿಸಿ ಅಲ್ಲಿ ದೇವರಿಗೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಬಂದ್ವಿ ನಾವು ಕೂಡ ಮನೆಗೆ. ತುಂಬ ಸಮಾಧಾನ, ತುಂಬ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ತುಂಬ ಖುಷಿ ಅನಿಸುತ್ತೆ. ನೀವು ಎಲ್ಲ ವಿಡಿಯೋ ನೋಡ್ತಾ ಇರ್ತೀರ. ನಾನು ಇಂಥ ವೀಡಿಯೋಸ್ನ ತುಂಬ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಎಲ್ಲರೂ ಪ್ರೋತ್ಸಾಹ ಕೊಡಿ, ಲೈಕು, ಶೇರು, ಕಮೆಂಟ್ ಮಾಡಿ ಅಂತ